ದೂರು ಕೊಡಲು ಬಂದ ಮಹಿಳೆಯನ್ನೇ ಪಟಾಯಿಸಿದ ಪೊಲೀಸಪ್ಪ. ಇದೇ ಹೊತ್ತಿನ ವಿಶೇಷ. ನಾನು ಮಹಾಂತೇಶ. ಇತ್ತೀಚೆಗೆ ಯಾರ ಬಳಿ ಹೋದ್ರೆ ರಕ್ಷಣೆ ಸಿಗುತ್ತೆ, ಯಾರ ಬಳಿ ಹೋದ್ರೆ ರಕ್ಷಣೆ ಸಿಗೋದಿಲ್ಲ ಅನ್ನೋದೇ ಗೊತ್ತಾಗ್ತಿಲ್ಲ. ಯಾರಾದ್ರೂ ಮಹಿಳೆಯರನ್ನ ಯಾರಾದ್ರೂ ಚುಡಾಯಿಸಿದ್ರೆ ಅಥವಾ ಹುಡುಗಿಯರನ್ನ ಚುಡಾಯಿಸಿದ್ರೆ ಅಥವಾ ಕಷ್ಟಗಳು ಬಂದಾಗ ಅಥವಾ ಕೌಟುಂಬಿಕ ಕಲಹಗಳು ಆದಾಗ ಪೊಲೀಸರ ಬಳಿ ಹೋಗೋದು ಸಾಮಾನ್ಯ. ಅದರಲ್ಲೂ ಕೂಡ ಮಹಿಳೆಯರಿಗೆ ಅಭಯವನ್ನ ನೀಡುವಂಥವ್ರು ಪೊಲೀಸರು ಆಗಿರ್ತಾರೆ. ಮಹಿಳೆಯರಿಗೆ ನ್ಯಾಯವನ್ನು ಒದಗಿಸಬೇಕಾದವರು ಪೊಲೀಸರು ಆಗಿರ್ತಾರೆ. ಮಹಿಳೆಯರಂತಲ್ಲ, ಸಮಾಜದಲ್ಲಿ ಯಾವುದೇ ಒಂದು ಅನ್ಯಾಯ ನಡೆದಾಗ ಪೊಲೀಸರವರಿಗೆ ನ್ಯಾಯವನ್ನು ಒದಗಿಸಬೇಕಾಗತ್ತೆ. ಆದ್ರೆ ಅಂತಹ ನ್ಯಾಯವನ್ನ ಒದಗಿಸುವಂತಹ ಪೊಲೀಸ್ನವರೇ ಆ ಒಂದು ಮನೆ ಹಾಳು ಕೆಲಸವನ್ನ ಮಾಡೋದು ಅಥವಾ ಮನೆಯನ್ನ ಒಡೆಯುವಂತ ಕೆಲಸ ಮಾಡಿದ್ರೆ ಸಾರ್ವಜನಿಕರು ಯಾರ ಬಳಿ ಈ ಕಷ್ಟಗಳನ್ನ ಹೇಳ್ಕೋಬೇಕು? ಇಂಥ ಒಂದು ಸಮಸ್ಯೆ ಇಲ್ಲಿ ಸೃಷ್ಟಿಯಾಗಿದೆ. ಏನಂತ ಹೇಳಿದ್ರೆ, ವಿಜಯಪುರದ ಡಿಸ್ಟಿಕ್, ನಮ್ಮ ಬಿಜಾಪುರದ ಡಿಸ್ಟಿಕ್ ನಲ್ಲಿ ಭೀಮಾಶಂಕರ್ ಮತ್ತು ಅನುರಾಧ ಅನ್ನುವಂತಹ ಇಬ್ರು ಗಂಡ ಹೆಂಡತಿ. ಇವರು 10 ವರ್ಷಗಳ ಹಿಂದೆ ಮದುವೆ ಆಗಿರ್ತಾರೆ, ಇಬ್ರು ಮಕ್ಕಳಿರ್ತಾರೆ. ಇಷ್ಟಿದ್ದಾಗ 2023ರಲ್ಲಿ ಭೀಮಾಶಂಕರ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ತನ್ನ ಹೆಂಡತಿ ಮತ್ತು ಮಗುವನ್ನ ಕರ್ಕೊಂಡು ಬೆಂಗಳೂರಿಗೆ ಏನೋ ಕೆಲಸ ಮಾಡಕ್ ಹೋಗ್ತಾನೆ. ಅಲ್ಲೇ ಅವಳ ಹೆಸರಲ್ಲಿ ಕೂಡ ಒಂದು ಮನೆಯನ್ನು ಕೂಡ ತಗೊಂಡಿರ್ತಾನೆ. ಅಂದ್ರೆ ಅನುರಾಧನ ಹೆಸರಲ್ಲಿ, ಅಂದ್ರೆ ಹೆಂಡತಿ ಹೆಸರಲ್ಲಿ ಒಂದು ಮನೆಯನ್ನು ಕೂಡ ತಗೊಂಡಿರ್ತಾನೆ. ಇಷ್ಟೆಲ್ಲ ಇರುವಾಗ ಒಂದು ರೀತಿಯಲ್ಲಿ ಸುಖವಾದ ಸಂಸಾರ ಸಾಗ್ತಾ ಇರುತ್ತೆ. ಇಂಥ ಹೊತ್ತಲ್ಲಿ ಇಬ್ಬರ ಮಧ್ಯೆ ಏನೋ ಕಲಹ ಬರುತ್ತೆ, ಗಂಡ ಹೆಂಡತಿ ಮಧ್ಯೆ ಜಗಳ ಬರುತ್ತೆ. ಈಗ ಇದರಿಂದ ಬೇಸತ್ತಂತ ಹೆಂಡತಿ ಏನ್ ಮಾಡ್ತಾಳೆ, ಹೋಗಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನ ಕೊಡ್ತಾಳೆ. ಅವಳು ಇಲ್ಲಿ ವಿಜಯಪುರದ ಯಾವುದೋ ಒಂದು ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನು ಕೊಡ್ತಾಳೆ. ಅಲ್ಲಿ ಕಂಪ್ಲೇಂಟ್ ತಗೊಂಡಂತ ASI ಯಾರು ಅಂತ ಹೇಳಿದ್ರೆ, ಇಲ್ಲಿ ಮನೋಹರ್ ಕಾಂಚುಗಾರ್ ಅನ್ನುವಂತಹ ASI ಇರ್ತಾರೆ. ಇವರು ಅವಳ ದೂರನ್ನ ಸ್ವೀಕರಿಸಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಡ್ತಾನೆ. ಏನಂತ ಹೇಳಿದ್ರೆ, ಏನಾದ್ರು ಇದ್ರೆ ಕಾಲ್ ಮಾಡ್ತೇನೆ, ಸಮಸ್ಯೆ ಇದ್ರೆ ತಗೋ ಅಂತೇಳಿ ಮಾಡ್ತಾನೆ. ಅವಳು ಕೂಡ ಇಲ್ಲಿ ಅನುರಾಧ ನೋಡೋದಕ್ಕೂ ಕೂಡ ಚೆನ್ನಾಗೇ ಇರ್ತಾಳೆ. ಅವಳ ಜೊತೆಗೆ ಸಲುಗೆಯನ್ನು ಬೆಳೆಸಿದಂತ ಈ ASI ಏನ್ ಮಾಡ್ತಾನೆ, ಕಂಪ್ಲೇಂಟ್ ತಗೊಂಡಂತಹ ನೆಪದಲ್ಲಿ ಅವಳನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವಳಿಗೆ ಮೆಸೇಜ್ ಮಾಡೋದು, ಸಲುಗೆ ಹೆಚ್ಚಾಗಿ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಅಕ್ರಮ ಸಂಬಂಧಕ್ಕೆ ಕಾರಣ ಆಗತ್ತೆ. ಇಲ್ಲಿ ಅಕ್ರಮ ಸಂಬಂಧವನ್ನ ಏನ್ ಮಾಡ್ತಾನೆ, ಮನೋಹರ್ ಅನುರಾಧನ ಜೊತೆ ಬೆಳೆಸ್ತಾನೆ. ಇಲ್ಲಿ ಪಾಪ ಬಡಪಾಯಿ ಭೀಮಾಶಂಕರ್ ಸ್ವಲ್ಪ ದಿನ ಅವನಿಗೇನು ಗೊತ್ತಿರೋದಿಲ್ಲ, ಸುಮ್ಮನೆ ಇರ್ತಾನೆ. ಹೋಗ್ತಾ ಏನಾಗುತ್ತೆ ಅಂತ ಹೇಳಿದ್ರೆ, ಇವರಿಬ್ಬರ ಸಂಬಂಧ ಗೊತ್ತಾಗಿ ಬಿಡುತ್ತೆ. ಏಕಾಏಕಿ ಅವಳ ಚಾಟಿಂಗ್, ಕಾಲ್ ರೆಕಾರ್ಡ್ ಎಲ್ಲ ಕೂಡ ಈ ಗಂಡ ಭೀಮಾಶಂಕರನಿಗೆ ಸಿಕ್ಕಿಬಿಡುತ್ತೆ. ಸಿಕ್ಕಾದ ನಂತರ ಬೆಂಗಳೂರಲ್ಲೇ ಅವರಿಬ್ಬರನ್ನು ಬಿಟ್ಟು ಕೂಡ ನೀವಿಲ್ಲೇ ಸಾಯಿರಿ, ನಾವು ಹೋಗ್ತೇನೆ ಅಂತ ಹೇಳಿ ಅವನೇನ್ ಮಾಡ್ತಾನೆ, ವಾಪಸ್ ವಿಜಯಪುರದ ಅವನ ಊರಿಗೆ ಬರ್ತಾನೆ. ಬಂದಾದ್ಮೇಲೆ ಇಲ್ಲೇ ಇರ್ತಾನೆ ಸ್ವಲ್ಪ ದಿನ. ಆ ಕಡೆ ಹೆಂಡತಿಗೆ ಮತ್ತಷ್ಟು ಸುಲಭ ಆಗಿಬಿಡುತ್ತೆ. ಅವಳಿಗೆ ತನ್ನದೇ ತಾನು ಆಡಿದ್ದೇ ಆಟ ಅನ್ನೋ ರೀತಿಯಲ್ಲಿ ಆಟ ಆಗತ್ತೆ. ಆಗಾಗ ಇಲ್ಲಿ ಏನು ಈ ASI ಇದ್ದವನು ಏನ್ ಮಾಡ್ತಾನೆ, ನೆಕ್ಸ್ಟ್ ಬಸವನ ಬಾಗೇವಾಡಿಗೆ PSIಗೆ ಪ್ರಮೋಷನ್ ಆಗಿ ಬರ್ತಾರೆ. ಯಾರೋ ಮನೋಹರ್ ಕಂಚುಗಾರ್, ಏನು ಪೊಲೀಸ್ ಇದಾರಲ್ವ, ಇವರು ಬರ್ತಾರೆ. ಇಲ್ಲಿ ಬಂದಾದ್ಮೇಲೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ, ಅವರ ಸಂಬಂಧಗಳು ಮತ್ತೆ ಅವಳು ಆಗಾಗ ಬಿಜಾಪುರಕ್ಕೆ ಬರ್ತಾ ಇರ್ತಾಳೆ, ಮತ್ತೆ ಬೆಂಗಳೂರಿಗೆ ಹೋಗ್ತಾ ಇರ್ತಾಳೆ. ಬೆಂಗಳೂರಿನ ಮನೆಗೂ ಕೂಡ ಈ ಕಂಚುಗಾರ್ ಏನು PSI ಇದ್ದಾರೆ ಇವರು ಕೂಡ ಹೋಗ್ತಾ ಇರ್ತಾರೆ. ಆದ್ರೆ ಮಕ್ಕಳಿರ್ತಾರಲ್ವ, ಇಬ್ರು ಮಕ್ಕಳು, ಈಗ ಚಿಕ್ಕ ಮಕ್ಕಳು ಅಂತ ಹೇಳಿ ನೆಗ್ಲೆಕ್ಟ್ ಮಾಡೋ ಹಾಗೆಲ್ಲ ಮಕ್ಕಳು ಕೂಡ ಗೊತ್ತಾಗುತ್ತೆ. ಹಾಗಾಗಿ ದೊಡ್ಡ ಮಗ ಏನ್ ಮಾಡ್ತಾನೆ, ಬೇರೆ ಯಾವುದೋ ಫೋನ್ ತಗೊಂಡು ಅಪ್ಪನಿಗೆ ಕಾಲ್ ಮಾಡ್ತಾನೆ ಭೀಮಾಶಂಕರ್ಗೆ. ಅಪ್ಪ, ಮನೆಗೆ ಒಬ್ಬ ಯಾರೋ ಬೇರೆಯವನು ಬರ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ ಅಂತ ಹೇಳಿ. ಆಗ ಮತ್ತೆ ಅವನು ಭೀಮಾಶಂಕರ್ ಬೆಂಗಳೂರಿಗೆ ಹೋದವನೇ ಹೆಂಡತಿಯ ಎಲ್ಲ ಏನಂತ ಹೇಳಿದ್ರೆ ಜಗಳ ಆಗುತ್ತೆ. ಜಗಳ ಆದ್ಮೇಲೆ ಅವನು ಪೊಲೀಸ್ ಸ್ಟೇಷನ್ಗೆ ಅಲ್ಲೇ ಬೆಂಗಳೂರಲ್ಲಿ ಕಂಪ್ಲೇಂಟ್ ಕೊಡ್ತಾನೆ. ಕೊಟ್ಟಾದ್ಮೇಲೆ ವಾಪಸ್ ಇಲ್ಲಿ ಅಲಮೇಲ ಅನ್ನುವಂತಹ ಪೊಲೀಸ್ ಸ್ಟೇಷನ್ಗೂ ಕೂಡ ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಅವಳ ಹೆಂಡತಿಯನ್ನ ಕರೆಸ್ತಾರೆ, ಅನುರಾಧನನ್ನ ಪೊಲೀಸರು ಕರೆಸಿ ಬಾಯಿ ಬಿಡಿಸ್ತಾರೆ, ಏನು ಸಮಸ್ಯೆ ಇದೆ ಅಂತೇಳಿ. ಆಗ ಅವಳು ಹೇಳ್ತಾಳೆ, ಈ PSI ಕಂಚುಗಾರ್ ಅನ್ನುವಂತಹವರು ಮತ್ತೆ ನನ್ನ ಮಧ್ಯೆ ಸಂಬಂಧ ಇದೆ ಅಂತ ಹೇಳಿ ಅವಳು ಬಾಯಿ ಬಿಡ್ತಾಳೆ. ಆದ್ಮೇಲೆ ಇದು ವಿಷಯ ಎಲ್ಲ ಈ ಗಂಡನಿಗೆ ಗೊತ್ತಾಗುತ್ತೆ, ಗಂಡನ ತಾಯಿಗೆ ಗೊತ್ತಾಗುತ್ತೆ. ಇಷ್ಟೆಲ್ಲ ಆದ್ಮೇಲೆ ಇವತ್ತು ಅವರ ಮಾನ ಮರ್ಯಾದೆ ಹೋಗಿದೆ. ಚಿಕ್ಕ ವಿಷಯಕ್ಕೆ ಕಂಪ್ಲೇಂಟ್ ಕೊಡೋಕೆ ಹೋದಾಗ ಕಂಚುಗಾರ್ AS ಆಗಿದ್ದ ಆಲ್ಮೇಲದಲ್ಲಿ, ಈಗ ಪ್ರಮೋಟ್ ಆಗಿ PSI ಆಗಿದ್ದಾರೆ. ಬಾಗೇವಾಡಿ ಟೌನ್ PSI ಆಗಿದ್ದಾರೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದಾರೆ. ನನಗೆ ಫೋನ್ ಮಾಡಿ ಧಮಕಿ ಹಾಕ್ತಾ ಇದ್ಲು. ಬೆಂಗಳೂರಿಗೆ ಹೋದ ತಕ್ಷಣ ಯಾಕೆ ಈ ಥರ ಮಾಡ್ತಿದ್ದೆ ಅಂತ ಕೇಳಿದರೆ ಅವಳು ಏನೂ ಹೇಳ್ತಾ ಇರಲಿಲ್ಲ. ಆಮೇಲೆ ಮೊಬೈಲ್ ತೊಗೊಂಡು ಬಂದೆ. ಮೊಬೈಲಲ್ಲಿ ಅವನದು ಮತ್ತು ಕಂಚುಗಾರದು ಮತ್ತು ನನ್ನ ಪತ್ನಿಯರ ಅನುರಾಧೊಂದು ಅನೈತಿಕ ಸಂಬಂಧದ್ದು ಫೋಟೋ ವಿಡಿಯೋಸ್ ಎಲ್ಲ ನನ್ನ ಹತ್ರ ಸಿಕ್ಕ ನಂತರ ಮತ್ತೆ ಫೋನ್ ಮಾಡಿ ನನಗೆ ಬಾಯಿ ಬಂದಂಗೆ ಬೈದು ನನಗೆ ಕೊಲೆ ಬೆದರಿಕೆ ಹಾಕಿದ್ದು ಆಲ್ಮೇಲೆ ಪೊಲೀಸ್ ಠಾಣೆಯಲ್ಲಿ ನಾನು ಆಲ್ರೆಡಿ FIR ಮಾಡಿದ್ದೀನಿ ಅವಳ ಮೇಲೆ. ಮತ್ತು ನನಗೆ ನ್ಯಾಯ ಎಲ್ಲಿ ಸಿಗಲಿಲ್ಲ ಅಂತೇಳಿ ನಾನು ಈ ಮಾಧ್ಯಮ ಮಿತ್ರರಿಗೆ ಹತ್ರ ನಾನು ಕೇಳ್ಕೊತಿದ್ದೀನಿ, ನ್ಯಾಯ ಇಸ್ಕೊಡಿ ಅಂತೇಳಿ ನಿಮ್ಮನ್ನು ಬೇಡ್ಕೊತಾ ಇದ್ದೀನಿ.
ಇಲ್ಲಿ ಹಾಗಾದ್ರೆ PSI ಒಬ್ಬರದೇ ತಪ್ಪಾ? ಹೌದು, ತಪ್ಪು. ಯಾಕಂತ ಹೇಳಿದ್ರೆ ಅವ್ರದ್ದು ಕೂಡ ಬಹುಪಾಲು ತಪ್ಪಿದೆ. ರಕ್ಷಣೆಯನ್ನ ಕೊಡೋದಕ್ಕೆ ಅಂತೇಳಿ ನಿತ್ಯ ಸಾವಿರಾರು ಜನ ಪೊಲೀಸ್ ಠಾಣೆಗೆ ಹೋಗ್ತಿರ್ತಾರೆ, ಬರ್ತಿರ್ತಾರೆ. ಹಾಗಂತ ಹೇಳಿ ಎಲ್ಲರನ್ನು ಕೂಡ ಈ ರೀತಿ ಮಿಸ್ಯೂಸ್ ಮಾಡಿಕೊಂಡ್ರೆ ಅವರ ಸಾರ್ವಜನಿಕರಿಗೆ ಗತಿ ಏನು ಮತ್ತು ಸಾರ್ವಜನಿಕರಿಗೆ ನಂಬಿಕೆ ಹೋಗುತ್ತೆ. ಅಥವಾ ಏನು ಪೊಲೀಸ್ ಅಲ್ವಾ, ಏನಾದರೂ ನಮ್ಮ ಕಂಪ್ಲೇಂಟನ್ನು ಸರಿಯಾಗಿ ತನಿಖೆ ಮಾಡದಿದ್ರೆ ಏನು ಅಂಥೇಳಿ ಅವ್ರಿಗೂ ಕೂಡ ಭಯ ಉಟ್ಕೊಳ್ಳುತ್ತೆ. ಹಾಗಾಗಿ ಅವರಿಗೆ ಒಂದು ರೀತಿಯಲ್ಲಿ ತಗ್ಗಿ ಬಗ್ಗೆ ನಡೆದು ಅವರಿಗೆ ಸಹಕರಿಸುವಂಥ ಗೋಜಿಗೂ ಕೂಡ ಒಂದೊಂದ್ಸಲ ಏನಂತ ಹೇಳಿದ್ರೆ ಈ ಕಂಪ್ಲೇಂಟ್ ಕೊಟ್ಟವರು ಕೂಡ ಹೋಗ್ತಾರೆ. ಹಾಗಾಗಿ ಆದಷ್ಟು ಪೊಲೀಸ್ ಇಲಾಖೆ ಇತ್ತೀಚೆಗೆ ಬಹಳಷ್ಟು ಸುದ್ದಿಗಳಾಯಿತು. ಯಾಕಂದರೆ ಪೊಲೀಸರು ಯಾರನ್ನೊಬ್ಬರನ್ನು ಬುಟ್ಟಿಗೆ ಹಾಕೊಂಡ್ರು, ಪೊಲೀಸನ್ನ ಇವರು ಲವ್ ಮಾಡಿದ್ರು, ಪೊಲೀಸನ ಜೊತೆ ಓಡಿ ಹೋದ್ರು ಅನ್ನುವಂಥ ಸುದ್ದಿಗಳು ಬಹಳಷ್ಟು ಬರ್ತಾ ಇದೆ. ಹಾಗಾಗಿ ದಯವಿಟ್ಟು ಹೇಳ್ತಾ ಇದ್ದೀವಿ, ಪೊಲೀಸ್ ಇಲಾಖೆಗೆ, ಕರ್ನಾಟಕ ಪೊಲೀಸ್ ಇಲಾಖೆಗೆ ಬಹಳಷ್ಟು ಮರ್ಯಾದೆ ಇದೆ, ಶಿಸ್ತುಬದ್ಧ ಇಲಾಖೆ ಅಂತ ಹೇಳಿದೆ. ಹಾಗಾಗಿ ರಕ್ಷಣೆ ಕೊಡುವಂತಹ ನೀವೇ ಮನೆಯನ್ನ ಹಾಳು ಮಾಡುವಂತಹ ಕೆಲಸಗಳನ್ನು ದಯವಿಟ್ಟು ಮಾಡಬೇಡಿ. ಇದರ ಬಗ್ಗೆ ಹಿರಿಯ ಅಧಿಕಾರಿಗಳು ಕೂಡ ತನಿಖೆಯನ್ನು ನಡೆಸಬೇಕು. ಹಿರಿಯ ಅಧಿಕಾರಿಗಳು ಕೂಡ ಎಲ್ಲ ಪೊಲೀಸ್ನವ್ರಿಗೂ ಕೂಡ ಕಟ್ಟುನಿಟ್ಟಿನ ಸಂದೇಶಗಳನ್ನು, ಕಟ್ಟುನಿಟ್ಟಿನ ಆದೇಶಗಳನ್ನು, ಕ್ರಮಗಳನ್ನು ಅವ್ರ ಮೇಲೆ ಜರುಗಿಸಿ. ಹಾಗಾದಾಗ ನಮ್ಮ ಪೊಲೀಸ್ನವರ ಮೇಲೆ ಮತ್ತೆ ನಂಬಿಕೆ ಬರುತ್ತೆ. ಮತ್ತು ಮಹಿಳೆಯರು ಕೂಡ ಆಗಿರ್ಬೋದು, ಯಾರೇ ಆಗಿರ್ಬೋದು, ಜಾಸ್ತಿ ಅವ್ರನ್ನ ಅಷ್ಟೊಂದು ಸಲುಗೆ ಕೊಟ್ಟಾಗ, ಅಂದರೆ ಇಲ್ಲಿ ಈ ಮಹಿಳೆ ಸಲುಗೆ ಕೊಟ್ಟಾಗಲೇ ಅಲ್ವಾ ಪೊಲೀಸ್ ಮತ್ತೆ ವಾಪಸ್ ಇದು ಮಾಡಿದ್ದು. ಹಾಗಾಗಿ ಯಾಕೆ ಅಷ್ಟೊಂದು ಸಲುಗೆ ಕೊಡ್ತೀರಿ? ನೀವು ಆಯ್ತು, ನಿಮ್ಮ ಕೆಲಸ ಆಯಿತು, ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಮಾತ್ರ ಪ್ರಯತ್ನ ಪಡಿ. ಒಟ್ಟಿನಲ್ಲಿ ಇಂಥ ಸುದ್ದಿಗಳಿಂದ ನಮ್ಮ ರಾಜ್ಯದ ಪೊಲೀಸ್ ಇಲಾಖೆಯ ಮಾನ ಮರ್ಯಾದೆ ಹೋಗುತ್ತೆ, ಹೊರತಾಗಿ ನಂಬಿಕೆಯನ್ನು ಕಳ್ಕೊಳ್ಳುವಂಥ ಕೆಲಸಗಳು ಆಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ ಲೇಟೆಸ್ಟ್ ಸುದ್ದಿಗಳಿಗೆ. ನೋಡ್ತಾ ಇರಿ ರನ್ ಟಿವಿ, ಇದು ಸಾಮಾಜಿಕ ಚಿಲುಮೆ. ಇವತ್ತು ಬಟ್ಟೆಗಳನ್ನ ಖರೀದಿ ಮಾಡ್ಬೇಕಂದ್ರೆ ಸಾವಿರಾರು ರೂಪಾಯಿ ಬೇಕಾಗತ್ತೆ. ಆದ್ರೆ ಕೇವಲ 130 ರೂಪಾಯಿ ಕೊಟ್ರೆ ಸಾಕು, ಅಂದ ಚಂದದ ಬಟ್ಟೆಗಳು ನಿಮಗೆ ಸಿಗುತ್ತೆ. ನಿಮ್ಮದೇ ಮುಧೋಳದಲ್ಲಿ A to Z ಬಿಗ್ ಬಜಾರ್ಗೆ ಬಂದ್ರೆ ಸಾಕು, ಹೆಣ್ಣು ಮಕ್ಕಳು, ಗಂಡು ಮಕ್ಕಳ ಕಲರ್ ಬಟ್ಟೆಗಳು, ಮಹಿಳೆಯರ ಸೀರೆಗಳು, ಕ್ಯಾಶುವಲ್ ಡ್ರೆಸ್ಸಸ್, ಒಳ ಉಡುಪುಗಳು ಕೇವಲ 130 ರೂಪಾಯಿಗೆ ಮಾರಾಟಕ್ಕಿವೆ. ಜೊತೆಗೆ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಸ್ಟೈಲಿಶ್ ಬಟ್ಟೆಗಳು ಲಭ್ಯವಿದೆ. ಇದಲ್ಲದೆ ಪರ್ಸ್, ಹ್ಯಾಂಡ್ ಬ್ಯಾಗ್, ಚಪ್ಪಲ್, ಮನೆಯಲ್ಲಿ ಬಳಸುವ ಪ್ಲಾಸ್ಟಿಕ್ ವಸ್ತುಗಳು, ಪಾತ್ರೆಗಳು ಕೂಡ 130 ರೂಪಾಯಿಗೆ ಖರೀದಿಸಿ ಖುಷಿ ಪಡಿ. ಈ ಬಂಪರ್ ಆಫರ್ ಜನವರಿ 15ರ ತನಕ ಮಾತ್ರ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.